ರೈಟ್. ಈಗ ಆಗಲೇ ಹೇಳ್ತಾ ಇದ್ದೀನಿ, ನಟಿ ಕಾವ್ಯ ಗೌಡ ಅವರ ಫ್ಯಾಮಿಲಿ ಕಲಹ ಯಾವ ರೀತಿಯಾಗಿ ಒಂದು ಬೀದಿ ರಂಪಾಟ ಆಗಿದೆ ಅಂತ ಹೇಳಿ ಇದರ ಕುರಿತಾಗಿ ಮಾತನಾಡೋದಕ್ಕೆ ಈಗ ಕಾವ್ಯ ಗೌಡ ಅವರ ಇದ್ದಾರೆ ನಮ್ಮ ಜೊತೆ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಹೇಗಿದ್ದೀರಿ? ಫಸ್ಟ್ ಆಫ್ ಆಲ್ ಐ ಆಮ್ ಓಕೆ ಸರ್, ಥ್ಯಾಂಕ್ ಯು. ಈಗ ನಿಮ್ಮ ಒಂದು ಫ್ಯಾಮಿಲಿ ಕಲಹ ಇದೆಯಲ್ಲ, ಒಂದು ರೀತಿಯಾಗಿ ನೀವು ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡ್ತಿದ್ರ ಒಂದು ವಿಲನ್ಗಳು ಯಾವ ರೀತಿ ಇರ್ತಾ ಇದ್ರೋ, ಈಗಲೂ ಕೂಡ ನಿಮ್ಮ ಫ್ಯಾಮಿಲಿಯಲ್ಲಿ ಅದೇ ತರದ ಒಂದು ಸೀನ್ ಕಾಣಿಸ್ತಾ ಇರೋದು. ಒಂದ್ ಕಡೆ ಹಲ್ಲೆ ಆಗುತ್ತೆ, 100%. 5 ವರ್ಷದಿಂದ ಸೇಮ್ ಇದೆ. 5 ವರ್ಷದಿಂದ ಸೇಮ್. ಲೈಕ್ ನಾನು ಅನ್ಕೊಂತಾನೆ ಇರ್ತಿದ್ದೆ ಸೀರಿಯಲ್ ಹೇಗ್ ಮಾಡ್ತಿದ್ನೋ ರಿಯಲ್ ಲೈಫ್ ಅಲ್ಲಿ ನೋಡ್ತಿದ್ದೆ ಅಂತ. ಬಟ್ ಇರುತ್ತೆ ಅಲ್ವಾ ಸರ್, ಫ್ಯಾಮಿಲಿ ಅಂದ್ಮೇಲೆ ಹಂಗೆ ಹಿಂಗೆ ಇರುತ್ತೆ. ನಾನು ಯಾವತ್ತು ಪಬ್ಲಿಕ್ಗೆ ಅದನ್ನ ಮಾಡೋಕೆ ಇಷ್ಟ ಇರಲಿಲ್ಲ. ಬಟ್ ಎನಿವೇ, ಇವಾಗ ಅವ್ರ ತಂದೆ ಏನಂತ ನನ್ನ ರೇಪ್ ಮಾಡ್ತೀನಿ ಅಂತ ಹೇಳಿದನೋ, ಆ ವರ್ಡ್ ನನಗೆ 100% ಆಗಲ್ಲ ತಗೊಳಕ್ಕೆ. 100% ಕಾನೂನು ಪ್ರಕಾರ ಹೋಗ್ಬೇಕು. ನೋಡೋಣ ಸರ್, ಏನು ನಾನು ಕರೆಕ್ಟ್ ಇದ್ದೀನಿ, ನಾನು ಏನ್ ಮಾಡಿದ್ದೀನೋ ನನಗೆ ಗೊತ್ತು. ಅವ್ರು ಹೇಗ್ ಮಾಡಿದಾರೆ ಅವ್ರಿಗೆ ಗೊತ್ತು. ಯಾವ ಹೆಣ್ಮಗುಗೂ ಹೊಡಿಯೋ ರೈಟ್ಸ್ ಇಲ್ಲ ಯಾರಿಗೂ. ಅದು ನಂದೀಶ್ ಸರ್ ಪ್ರೈವೇಟ್ ಪಾರ್ಟ್ ಹೊಡಿತಾರೆ ಸರ್. ನಂದೀಶ್ ಮತ್ತೆ ರವಿಕುಮಾರ್ ಅನ್ನೋರು ಪ್ರೈವೇಟ್ ಹೆಣ್ಮಗು ಹೊಡಿಯೋದಾ ಸರ್? ಅದು ಇಲ್ಲ ಅಲ್ಲ. ಬೇರೆ ಹೆಣ್ಮಕ್ಳಾಗ್ಬಿಟ್ಟಿದ್ರೆ ಪಾಪ ತೀರ್ಕೊಂಡ್ ಬಿಡ್ತಿದ್ರೆ ಎಷ್ಟು ಸ್ಟ್ರಾಂಗ್ ಇರಲ್ಲ ಸರ್ ಒಬ್ಬೊಬ್ಬರು ಹೆಣ್ಮಕ್ಳು. ಇವ್ರುಗಳು ಹಿಂಗ್ ಬದುಕಬಾರ್ದು ಜೀವನದಲ್ಲಿ ಒಂದು ಒಳ್ಳೆ ನ್ಯಾಯ ರೀತಿಯಾಗಿ ಬದುಕಬೇಕು. ನನ್ನ ಮಾವ ಒಂದು ಒಳ್ಳೆ ಹೆಸರು ಮಾಡಿದ್ದಾರೆ. ಸೊ ನನಗೆ ನನ್ನ ಮಾವನ ಹೆಸರು ಹಾಳು ಮಾಡಕ್ ಇಷ್ಟ ಇಲ್ಲ ಇಲ್ಲಿ. ಸೊ ನನಗೆ ಇವ್ರುಗಳು ಹೇಳ್ತಾರಲ್ಲ ಕೆಟ್ಟ ಕಣ್ಣು, ನನಗೆ ಇಷ್ಟ ಇಲ್ಲ ಸರ್ ಇವ್ರುಗಳ ಬಗ್ಗೆ ಮಾತಾಡೋದಕ್ಕೆ. ನಾನು ಏನೇ ಇದ್ರು ನ್ಯಾಯದ ಪರನೇ ಮಾತಾಡ್ತೀನಿ. ನನಗೆ ಗೊತ್ತು ಏನಾಗಿದೆ ಅಂತ. 100% ನನ್ಗೆ ನ್ಯಾಯ ಸಿಗುತ್ತೆ ಸರ್. ಅವ್ನು ಹೇಳಿದಾನಲ್ಲ 100 ಪೊಲಿಟಿಷಿಯನ್, ನನ್ನ ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಇದೆ, 100 ಜನದ ಮುಂದೆ ರೇಪ್ ಮಾಡ್ತೀನಿ ಅಂತ ನಾನು ನೋಡ್ಬೇಕು ಸರ್. ಅದು ಅವನು ಹೆಂಗ್ ಮುಟ್ತಾನೆ ನನ್ನನ್ನ ಅಂತ. ಅದು ನನ್ನ ಗಂಡನ್ ಮುಂದೆ ಸರ್ ಹೇಳಿರೋದು. ಚಾಕು ಚುಚ್ಚಿದಾನೆ, ಚಾಕು. ಅವನಿಗೆ ಯಾವ ರೈಟ್ಸ್ ಇಲ್ಲ ಸರ್. ಚಾಕು ಏನ್ ಆಸ್ತಿ ಅಂತೆ, ಅವನ ಆಸ್ತಿ ಏನು ಹೋಗ್ಬೇಕಾರೆ ನಾನು ಏನ್ ನಾವ್ ಏನ್ ಸರ್ ಎತ್ಕೊಂಡ್ ಹೋಗ್ತೀವಿ? ಇರೋದು ಒಂದು ಜೀವನ, ಚೆನ್ನಾಗಿ ಬದುಕ್ಬೇಕು ನಾವು ಜೀವನದಲ್ಲಿ. ಹಂಗಂತ ಆಸ್ತಿ ಅಂತಾರೆ. ಯಾರ ಅಪ್ಪನ ಆಸ್ತಿ ನಾನು? ಅವ್ನ್ ಯಾರು ಸರ್ ನನ್ಗೆ ಹೇಳಕ್ಕೆ? ನಮ್ಮವ ಹೇಳ್ಬೇಕು ನೀನಮ್ಮ ಹಿಂಗೆ ಅಂತ. ಅವ್ನ್ ಯಾರು ನನಗೆ ಆಸ್ತಿ ಬಗ್ಗೆ ಹೇಳಕ್ಕೆ? ನಮ್ಮ ಅವನ್ ಬಾಯಿಂದನೇ ಬಂದಿಲ್ಲ. ನನ್ನ ಮಾವ ಸರ್ ಒಂದ್ ಹೇಳ್ತೀನಿ, ಇವಾಗ್ಲೂ ಅಷ್ಟೇ ಚೆನ್ನಾಗ್ ಪ್ರೀತಿಯಿಂದ ಮಾತಾಡಿಸ್ತಾರೆ. ನಮ್ಮವ ಹೇಳ್ಬೇಕು ಸರ್ ಅದನ್ನ, ನಮ್ಮತ್ತೆ ಹೇಳ್ಬೇಕು. ಇವ್ರು ಯಾರು ಸರ್ ನಮ್ಗೆ ಹೇಳೋದಿಕ್ಕೆ? ಅವ್ರು ಯಾರು ನಮ್ಮ ಮನೆಗ್ ಬಂದು ನನ್ನ ನೋಡಿಯೋಕೆ, ನನ್ ಮಗಳ್ ನೋಡಿಯೋದಕ್ಕೆ ಯಾರು ಪರ್ಮಿಷನ್ ಕೊಡ್ತಾರೆ ಇವ್ರಿಗೆಲ್ಲ? ಇಷ್ಟೇನಾ ಇವ್ರ ಜೀವನನೇ ಇಷ್ಟೇ ಅನ್ಸುತ್ತೆ. ಹೆಣ್ಮಕ್ಳನ್ನ ಹೆದರ್ಸೋದು. ಲೈಕ್ ಹೇಳಲ್ವಾ ಸರ್, ಒಂದು ಬಾವಿಯಲ್ಲಿ ಕಪ್ಪೆಗಳು ಒಟ ಅಂತ ಹೇಳುತ್ತಲ್ಲ, ಅದು ಇವರು. ಹೊರಗಡೆ ಪ್ರಪಂಚ ಬಂದು ನೋಡ್ಬೇಕು, ಹೇಗಿದೆ ಪ್ರಪಂಚ, ಹೆಣ್ಮಕ್ಳಿಗೆ ಹೇಗ್ ಟ್ರೀಟ್ ಮಾಡ್ಬೇಕು. ಒಂದು ಟ್ರೀಟ್ ಮಾಡೋದು ಗೊತ್ತಿದ್ರೆ ಹೆಣ್ಮಕ್ಳ ಬಗ್ಗೆ ಈ ರೀತಿ ಆ ಹೆಣ್ಮಕ್ಳು ಮಾಡ್ತಿರ್ಲಿಲ್ಲ ಸರ್. ಅವನಿಗೂ 2 ಹೆಣ್ಮಕ್ಳಿದ್ದಾರೆ. ನಾನು ಅವಳ ಮಗಳು ಏನ್ ಏಜ್ ಇದ್ದಳೋ ಅದೇ ಏಜ್ ಸಮ ಇದ್ದೀನಿ. ನನ್ಗೆ ಹೇಳ್ಬೋದಾ ಸರ್ ರೇಪ್ ಮಾಡ್ತೀನಿ ಅಂತ? ಹೇಳ್ತಾನ ಸರ್ ಅವ್ನ್ ರೇಪ್ ಮಾಡ್ತೀನಿ ಅಂತ? ಏನ್ ರೇಪ್ ಅಂದ್ರೆ ಒಂದು ಸ್ಮಾಲ್ ವರ್ಡ್ ಸರ್? ಹೌದು, ಖಂಡಿತ. ರೇಪ್ ಅಂದ್ರೆ ಬಂದ್ ಮಾಡ್ಬಿಡ್ತಾರ ಸರ್? ಏನು ಇಂಥವ್ರೆ ಸರ್ ನಮ್ ಇದಕ್ಕೆ ಕೆಟ್ಟ ಹುಳಗಳು ಇವ್ರು. ಇವನಿಗೆ ನನಗ್ ಬೇಕು, ನ್ಯಾಯ ಬೇಕು. 100% ಹೋರಾಟ ಮಾಡ್ತೀನಿ ಇವನ್ ಪರ. ನಾನ್ ಗೆದ್ದೇ ಗೆಲ್ತೀನಿ. ಇವನ್ ಯಾರು ಅಲ್ಲ ನನಗೆ ಸರ್. ಇಂಥವ್ರೆಲ್ಲ ನನಗೆ ಏನೂ ಅಲ್ಲ ಸರ್. ನಾನು ಕರೆಕ್ಟ್ ಆಗಿ ಮಾತಾಡಿದೀನಿ. ಅಂಡ್ ಅವನು ಏನೆಲ್ಲ ಹೇಳಿದಾನೆ ಹೇಗೆಲ್ಲ ಸರ್, ಒಂದ್ ಹೇಳ್ತೀನಿ, ಅನುಭವಿಸ್ತಾನೆ. ನನ್ನ ಮೇಲೆ ಕೈ ಹಾಕಿದ್ದೇನೆ, ಅನುಭವಿಸ್ತಾನೆ. ಐ ಜಸ್ಟ್ ವೇಟ್ ಸರ್, ಅಷ್ಟೇ. ಕರ್ಮ ಅನ್ನೋದು ತುಂಬಾ ನಂಬ್ತೀನಿ ನಾನು. ಜಸ್ಟ್ ವೇಟ್ ಮಾಡ್ತೀನಿ. ನಾನು ಅವನಿಗೆ ಹೊಡಿಯೋದು ಬಡಿಯೋದು ನನಗೆ ನನ್ನ ತಂದೆ ತಾಯಿ ಹೇಳ್ಕೊಟ್ಟಿಲ್ಲ ಸರ್. ಒಳ್ಳೆ ಸಂಸ್ಕಾರ ಫ್ಯಾಮಿಲಿಯಿಂದ ಬಂದಿದ್ದೀನಿ. ಒಂದು ಒಳ್ಳೆ ಫ್ಯಾಮಿಲಿಯಿಂದ ಬಂದಂತ ಹುಡುಗಿ, ಕಷ್ಟಪಟ್ಟು ಬಂದಿರೋಂತ ಹುಡುಗಿ. ಇಂಥವ್ರ ಬಗ್ಗೆ ನಾನು ಹೆದ್ರಲ್ಲ ಸರ್. ನಾನ್ ಸ್ಟ್ರಾಂಗ್ ಆಗಿ ನಿಂತಿದ್ದೀನಿ. ನನ್ನ ಗಂಡ ಇದ್ದಾನೆ ನನ್ನ ಜೊತೆ, ನನ್ನ ಅತ್ತೆ ಮಾವ ನನ್ನ ಜೊತೆ ಇದ್ದಾರೆ. ಇಂಥದಕ್ಕೆಲ್ಲ ನಾನು ಯಾವ್ದಕ್ಕೂ ಹೆದ್ರಲ್ಲ. ಈಗ ಕಾವ್ಯ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.